ನೀವು ರೈತರಾಗಿದ್ದು ಅಥವಾ ರೈತರ ಮಕ್ಕಳಾಗಿದ್ದರೆ ಈ ಮಾಹಿತಿನ ಸ್ಕಿಪ್ ಮಾಡಬೇಡಿ. ಇಲ್ಲಿ ಕೇಂದ್ರ ಸರ್ಕಾರ ರೈತರಿಗೆ ಒಂದು ಹೊಸ ಅಪ್ಡೇಟ್ಸ್ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಇಲ್ಲಿ ಇನ್ನು ಮುಂದೆ ರೈತರು ತಮ್ಮ ಹೊಲ ಗದ್ದೆಗಳಿಗೆ ರಸಗೊಬ್ಬರ ಖರೀದಿ ಮಾಡಬೇಕೆಂದರೆ ಇನ್ನು ಮುಂದೆ ಕೇಂದ್ರ ಸರ್ಕಾರದ ಈ ಹೊಸ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಇಲ್ಲದೇ ಇದ್ದರೆ ನಿಮಗೆ ಇನ್ನು ಮುಂದೆ ತಮ್ಮ ಹೊಲ ಗದ್ದೆ ತೋಟಗಳಿಗೆ DAP, ಯೂರಿಯಾ ಈ ತರಹದ ಯಾವುದೇ ರಸಗೊಬ್ಬರ ಸಿಗುವುದಿಲ್ಲ. ಹೌದು ಸ್ನೇಹಿತರೆ, 2026-27 ಸಾಲಿನಲ್ಲಿ ರಸಗೊಬ್ಬರ ಖರೀದಿಗೆ ಕೇಂದ್ರ ಸರ್ಕಾರ ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದ್ದಾರೆ. ಈ ನಿಯಮವನ್ನು ದೇಶದ ರೈತರು ಪಾಲಿಸದೇ ಇದ್ದರೆ ಇನ್ನು ಮುಂದೆ ರೈತರಿಗೆ DAP, ಯೂರಿಯಾ ಈ ತರಹದ ಯಾವುದೇ ರಸಗೊಬ್ಬರ ಸಿಗುವುದಿಲ್ಲ. ಹೌದು, ಈ ವರ್ಷದಿಂದ ಪ್ರತಿಯೊಬ್ಬ ರೈತರು ರಸಗೊಬ್ಬರವನ್ನು ಪರ್ಚೇಸ್ ಮಾಡಲು ಹೊಸ ರೂಲ್ಸ್ ಜಾರಿ. ಹೌದು ಸ್ನೇಹಿತರೆ, ಯೂರಿಯಾ ರಸಗೊಬ್ಬರವನ್ನು ಖರೀದಿಸಲು ರೈತರಿಗೆ ಗುರುತಿನ ಚೀಟಿ ಕಡ್ಡಾಯ, ಕೃಷಿ ಇಲಾಖೆ ಘೋಷಣೆ. ಹೌದು, ಈ ವರ್ಷದಿಂದ ಪ್ರತಿಯೊಬ್ಬ ರೈತರು ಯೂರಿಯಾ ಗೊಬ್ಬರವನ್ನು ಪರ್ಚೇಸ್ ಮಾಡಲು ಈ ಹೊಸ ರೂಲ್ಸ್ ಅನ್ನು ಫಾಲೋ ಮಾಡಲೇಬೇಕು. ಅಂತ ರೈತರಿಗೆ ಮಾತ್ರ ಇನ್ನು ಮುಂದೆ ಯೂರಿಯಾ ಗೊಬ್ಬರ ಸಿಗುವಂಥದ್ದು. ಹೌದು ಸ್ನೇಹಿತರೆ, ಯೂರಿಯಾ ರಸಗೊಬ್ಬರವನ್ನು ಖರೀದಿಸಲು ರೈತರು ಇನ್ನು ಮುಂದೆ ರೈತರ ಗುರುತಿನ ಚೀಟಿ FID ಹೊಂದಿರಬೇಕು ಎಂದು ಕೃಷಿ ಇಲಾಖೆ ಮಹತ್ವದ ಮಾಹಿತಿ ಕೊಟ್ಟಿದ್ದಾರೆ. ಈ ಹೊಸ ರೂಲ್ಸ್ 2026-27 ಜಾರಿಗೆ ಬರುತ್ತೆ ಎಂದು ಕೃಷಿ ಇಲಾಖೆ ಮಾಹಿತಿ ಕೊಟ್ಟಿದ್ದಾರೆ. ಹೌದು, ರಸಗೊಬ್ಬರ ವಿತರಣೆಯಲ್ಲಿ ಪಾರದರ್ಶಕತೆ ತರುವ ಮತ್ತು ಕಪ್ಪು ಮಾರುಕಟ್ಟೆಗೆ, ಕಾಳಸಂತೆಗೆ ಈ ಗೊಬ್ಬರ ಮಾರಾಟ ಆಗುವುದನ್ನು ತಡೆಯಲು ಈ ಕ್ರಮವನ್ನು ಮಾಡಿದ್ದೇವೆ ಎಂದು ಕೃಷಿ ಇಲಾಖೆ ಮಹತ್ವದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಮುಂದೆ ಪ್ರತಿಯೊಬ್ಬ ರೈತರು ಭೂ ಹಿಡುವಳಿ ಗಾತ್ರ ಮತ್ತು ಬೆಳೆಯ ಆಧಾರದ ಮೇಲೆ ಕಿಸಾನ್ ಸಾಫ್ಟ್ವೇರ್ ಮೂಲಕ ರಸಗೊಬ್ಬರವನ್ನು ವಿತರಿಸಲಾಗುವುದು. ಅಗತ್ಯವಿರುವ ಪ್ರಮಾಣವನ್ನು ಮಾತ್ರ ಹಂಚಿಕೆ ಮಾಡಲಾಗಿದೆ ಎಂದು ಈ ಸಾಫ್ಟ್ವೇರ್ ಮೂಲಕ ಗೊತ್ತಾಗುತ್ತೆ. ಹೌದು ಸ್ನೇಹಿತರೆ, ಇನ್ನು ಮುಂದೆ ಯಾವ ರೈತರು ಯೂರಿಯಾ ರಸಗೊಬ್ಬರವನ್ನು ಪರ್ಚೇಸ್ ಮಾಡಬೇಕು ಅಂತಿದ್ರು ಅಂತಹ ರೈತನ ಹತ್ರ ಕಡ್ಡಾಯವಾಗಿ FID ರೈತರ ಗುರುತಿನ ಚೀಟಿ ಕಡ್ಡಾಯವಾಗಿ ಇರಲೇಬೇಕು. ಒಂದು ವೇಳೆ ನಿಮ್ಮ ಹತ್ರ ಇಲ್ಲ ಅಂದ್ರೆ FID ಅನ್ನು ಪಡೆದುಕೊಳ್ಳುವುದು ಇಲ್ಲಿ. ಮತ್ತೆ ದಾಖಲೆ ಏನು ಬೇಕು ಅಂದ್ರೆ ಇಲ್ಲಿ FID ಇಲ್ಲದ ರೈತರು ತಮ್ಮ ಪಹಣಿ, RTC, ಭೂ ದಾಖಲೆಗಳು, ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಎತ್ಕೊಂಡು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ತೋಟಗಾರಿಕೆ ಇಲಾಖೆ ಕಚೇರಿ ಅಥವಾ ಸಾಮಾನ್ಯ ಸೇವೆ ಕೇಂದ್ರ ಅಲ್ಲಿ ಭೇಟಿ ಕೊಟ್ಟು ಅಲ್ಲಿ ರೈತರು FID ನಂಬರನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಸೊ ಈಗಾಗಲೇ FID ಹೊಂದಿರುವ ಎಲ್ಲ ರೈತರು ತಮ್ಮ ಸರ್ವೆ ನಂಬರ್ಗೆ ಈ FIDನ ಲಿಂಕ್ ಮಾಡಬಹುದು ಸ್ನೇಹಿತರೆ. ಹಾಗೆಯೇ ಇಲ್ಲಿ ರಸಗೊಬ್ಬರವನ್ನು ವಿತರಿಸುವ ಅಂಗಡಿಗಳು, ಲೈಸೆನ್ಸ್ ಪಡೆದ ಅಂಗಡಿಗಳು ರಸಗೊಬ್ಬರವನ್ನು ರೈತರಿಗೆ ಹಂಚಿಕೆ ಮಾಡುವ ಮೊದಲು ರೈತರು FID ಸಂಖ್ಯೆಯನ್ನು ಕಿಸಾನ್ ಸಾಫ್ಟ್ವೇರ್ನಲ್ಲಿ ಕಡ್ಡಾಯವಾಗಿ ನಮೂದಿಸಬೇಕು ಎಂದು ಕೃಷಿ ಇಲಾಖೆ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಚಿಲ್ಲರೆ ವ್ಯಾಪಾರಿಗಳು ತಮ್ಮ ಎಲ್ಲ ಫಾರ್ಮ್ ನೋಂದಣಿಗಳನ್ನು ನವೀಕರಿಸಬೇಕು ಎಂದು ಕೃಷಿ ಇಲಾಖೆ ಹೊಸ ರೂಲ್ಸ್ ಅನ್ನು ಜಾರಿಗೆ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ಫಾರ್ಮ್ ನೋಂದಣಿ ಇಲ್ಲದ ರಸಗೊಬ್ಬರಗಳನ್ನು ಮಾರಾಟ ಮಾಡುವ ಅಪ್ರೂವಲ್ ಆಗಿರುವ ಬೆಲೆಗಿಂತ ಜಾಸ್ತಿ ಮಳೆಗೆ ಮಾರಾಟ ಮಾಡಿದರೆ ಅಂತಹ ರಸಗೊಬ್ಬರವನ್ನು ಪೂರೈಸುವ ವ್ಯಾಪಾರಿಗಳ ಪರವಾನಗಿಯನ್ನು ಕ್ಯಾನ್ಸಲ್ ಮಾಡಲಾಗುತ್ತೆ ಎಂದು ಕೃಷಿ ಇಲಾಖೆ ಮಹತ್ವದ ಮಾಹಿತಿ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಸೊ ಇನ್ನು ಮುಂದೆ ಈ ವರ್ಷದಿಂದ ಇನ್ನು ಮುಂದೆ ಪ್ರತಿಯೊಬ್ಬ ರೈತರು ರಸಗೊಬ್ಬರ ಯೂರಿಯನ್ನು ಪರ್ಚೇಸ್ ಮಾಡಬೇಕು ಅಂತಿದ್ರೆ ಆ ರೈತನ ಹತ್ರ ಕಡ್ಡಾಯವಾಗಿ FID ಇರಲೇಬೇಕು. ಒಂದು ವೇಳೆ ನಿಮ್ಮ ಹತ್ರ FID ಇಲ್ಲ ಅಂದರೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ತೋಟಗಾರಿಕೆ ಇಲಾಖೆ ಅಥವಾ CS ಸೆಂಟರ್ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಭೂ ದಾಖಲೆ, ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಕೊಟ್ಬಿಟ್ಟು ಆದಷ್ಟು ಬೇಗ FID ಪಡೆದುಕೊಳ್ಳಿ. ಇನ್ನು ಮುಂದೆ ನಿಮ್ಮ ಹತ್ರ FID ಇಲ್ಲ ಅಂದರೆ ಗೊಬ್ಬರವನ್ನು ಪರ್ಚೇಸ್ ಮಾಡಿಕೊಳ್ಳೋದಕ್ಕೆ ಆಗುವುದಿಲ್ಲ ಸ್ನೇಹಿತರೆ. ಸೊ ಈ ಮಾಹಿತಿ ರೈತರಿಗೆ ಒಂದು ಮಹತ್ವದ ಮಾಹಿತಿ ಅಂತ ಹೇಳಬಹುದು. ಸೊ ನೀವು ಕೂಡ ರೈತರಾಗಿದ್ದು ಅಥವಾ ರೈತರ ಮಕ್ಕಳಾಗಿದ್ದರೆ ಈ ಮಾಹಿತಿಯನ್ನು ಲೈಕ್ ಕೊಟ್ಟು ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಆದಷ್ಟು ಬೇಗ ಈ ಮಾಹಿತಿಯನ್ನು ನಿಮ್ಮ ಫೇಸ್ಬುಕ್, ವಾಟ್ಸಪ್ ಮೂಲಕ ಎಲ್ಲರಿಗೂ ಶೇರ್ ಮಾಡಿ. ಹಾಗೆಯೇ ಇದೇ ರೀತಿಯಾದ ರೈತರಿಗೆ ಸಂಬಂಧಪಟ್ಟಂತಹ ಉಪಯುಕ್ತ ಮಾಹಿತಿಗಳಿಗೆ ಕೂಡಲೇ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.